ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಆಲ್ಸೋ ಕಾಲ್ಡ್ ಆಸ್ ಡಿ ಬಾಸ್, ಕಳೆದ ವರ್ಷ ಅಂದ್ರೆ ಜೂನ್ 2024ರಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಪ್ರಕರಣದ A2 ಆರೋಪಿಯಾಗಿ ಅರೆಸ್ಟ್ ಆಗಿದ್ರು. Actor Darshan, a very popular name here in Karnataka. ದರ್ಶನ್ 9/6/2024 ಮೈಸೂರಲ್ಲಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್. Kannada superstar Darshan has been arrested in a murder case by Bengaluru police. ಇದರ ನಡುವೆ ಅವರು ಜೈಲಲ್ಲಿ ಹೊರಗಿನ ಅನೇಕ ಸೌಲಭ್ಯಗಳನ್ನ ಪಡ್ಕೊಳ್ತಿರೋ ಫೋಟೋಗಳು ವೈರಲ್ ಆಗಿದ್ವು. ಅನಂತರ ಡಿಸೆಂಬರ್ 13, 2024ರಲ್ಲಿ ಕರ್ನಾಟಕ ಹೈಕೋರ್ಟ್ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ 6 ಜನರಿಗೆ ರೆಗ್ಯುಲರ್ ಬೇಲ್ ನೀಡಿತ್ತು. ನಟ ದರ್ಶನ್ಗೆ ಇವತ್ತು ಕರ್ನಾಟಕದ ಘನ ಹೈಕೋರ್ಟ್ ಜಾಮೀನು ಕೊಟ್ಟು giving bail to all the accused in the case ರೇಣುಕಾಸ್ವಾಮಿ case. ಇದಾದ್ಮೇಲೆ ದರ್ಶನ್ ಅವರು ತಮ್ಮ ಬೆನ್ನು ನೋವಿಗಾಗಿ ಸ್ವಲ್ಪ ದಿನ ಟ್ರೀಟ್ಮೆಂಟ್ ತಗೊಂಡು ನಂತರ ತಮ್ಮ ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ಭಾಗವಹಿಸ್ತಾರೆ. ಈ ಸಿನಿಮಾದ ಶೂಟಿಂಗ್ ಭಾರತದಲ್ಲಿ ಮಾತ್ರ ಅಲ್ಲದೆ ವಿದೇಶದಲ್ಲೂ ಕೂಡ ನಡೆಯುತ್ತೆ. ಇವೆಲ್ಲ ಬೆಳವಣಿಗೆಗಳ ನಡುವೆ ಪಬ್ಲಿಕ್ ಪ್ರಾಸಿಕ್ಯೂಷನ್ ಬೇಲ್ನ ರದ್ದತಿಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಸಾಕ್ಷಿಗಳನ್ನೆಲ್ಲ ನೋಡಿ ಈ ವ್ಯಕ್ತಿಗೆ ಬೇಲ್ ಅನ್ನ ಹೇಗೆ ಕೊಟ್ರಿ ಅಂತ ಕರ್ನಾಟಕ ಹೈಕೋರ್ಟ್ ನ ತರಾಟೆಗೆ ತೆಗೆದುಕೊಳ್ಳುತ್ತೆ. ಈ ಕೇಸ್ನಲ್ಲಿ ಸಿಸಿಟಿವಿ ಫುಟೇಜಸ್ ಮತ್ತೆ ಕಾಲ್ ರೆಕಾರ್ಡಿಂಗ್ಸ್, ವಿಟ್ನೆಸ್ ಸ್ಟೇಟ್ಮೆಂಟ್ಸ್ ಇದೆ ಮತ್ತು ಬೇಲ್ ನೀಡೋದ್ರಿಂದ ಸಾಕ್ಷಿ ನಾಶಪಡಿಸೋ ಸಾಧ್ಯತೆ ಇರುತ್ತೆ. ಹಾಗಾಗಿ ದರ್ಶನ್ಗೆ ಗ್ರಾಂಟ್ ಆಗಿರೋ ಬೇಲ್ ಅನ್ನ ಆಗಸ್ಟ್ 14, 2025ರಂದು ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡುತ್ತೆ. ಆಸ್ ಪರ್ ದ ಸುಪ್ರೀಂ ಕೋರ್ಟ್ ಪ್ರಕಾರದಲ್ಲಿ ಇವತ್ತು ಎಲ್ಲರಿಗೂ ಜಾಮೀನನ್ನ ರದ್ದು ಮಾಡಿದ್ರು. ಹೈಕೋರ್ಟ್ ಕೊಟ್ಟಿದ್ದಂತಹ ಜಾಮೀನನ್ನ రద్దుపడిಸುವಲ್ಲಿ వకీలರ వాదವು కూడా ప్రముఖ పాత్రವನ್ನು వహిస్తోంది. భవిష్యత్తు మళ్ళీ అగమ్య గోచరంగా మారింది. ఆయన జీవితం జైలుకు బెయిల్కు మధ్య లాటరీ కొడుతోంది. Kannada superstar and murder accused Darshan is back in jail tonight. ಮತ್ತು ಈ ಸಂದೇಶನ ಭಾರತದ ಎಲ್ಲ ಹೈಕೋರ್ಟ್ಗಳಿಗೂ ರವಾನೆ ಮಾಡುತ್ತೆ. ಅದೇನಂದ್ರೆ ಆರೋಪಿ ಎಷ್ಟೇ ಪ್ರಭಾವಿಯಾಗಿದ್ರೂ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ಹೇಳಿ ತಕ್ಷಣ ನಟ ದರ್ಶನ್, ಪವಿತ್ರ ಗೌಡ ಮತ್ತು ಉಳಿದ 5 ಜನ ಆರೋಪಿಗಳನ್ನ ಪೊಲೀಸರು ಕಸ್ಟಡಿಗೆ ತಗೋಬೇಕು ಎಂದು ಆದೇಶ ನೀಡುತ್ತೆ. ಪ್ರಸ್ತುತ ಇವರು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳಾಗಿದ್ದಾರೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ನೋಡ್ತಾ ಇರಿ ಡ್ರೀಮ್ ಪಾತ್ ಯೂಟ್ಯೂಬ್ ಚಾನಲ್.